ಇನ್ನೊಂದು ನಾನೇ ಉಜ್ಬೇಕು ಆಮೇಲೆ. ಗೈಸ್ ಅವನಿಗೆ ಒಂದು ಚೂರು ಡೌಟ್ ಬಂದಿಲ್ಲ. ಲೆಟ್ಸ್ ಬ್ಲಾಸ್ಟ್ ದ ವಾಟರ್ ಬಲೂನ್. ಯಾರು ಗೊತ್ತಾ? ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಎಲ್ಲರೂ ಹೆಂಗಿದ್ದೀರಾ? ನಾನಂತೂ ಮಸ್ತಾಗಿ ಬಿಂದಾಸಾಗಿದ್ದೀನಿ. ನೀವು ಕೂಡ ಬಿಂದಾಸಾಗಿದ್ದೀರ ಅಂತ ಅನ್ಕೊಂಡು ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದೀನಿ. ಸೊ ಇವತ್ತು ಆಫ್ಟರ್ನೂನ್ 2ಗೆ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಅವ್ವ ನೋಡಿ ಫಿಲಮ್ ನೋಡ್ಕೊಂಡು ಮಸ್ತಾಗಿ ಕೂತಿದ್ದಾರೆ ಇಲ್ಲಿ. ಆ್ಯಂಡ್ ಪಪ್ಪ ಹೊರಗಡೆ ಏನೋ ಕೆಲಸ ಮಾಡ್ತಿದ್ದಾರೆ. ಇವತ್ತಿನ ವ್ಲಾಗಲ್ಲಿ ನಾನೊಂದು ಪ್ರ್ಯಾಂಕ್ ಮಾಡೋಕ್ಕಿದ್ದೀನಿ. ಸ್ಟಾರ್ಟಿಂಗಲ್ಲಿ ಟಾಪಿಕ್ ಹೇಳ್ಬಿಡ್ತೀನಿ. ಪ್ರ್ಯಾಂಕ್ ಮಾಡೋಕ್ಕಿರೋದು ಅಮ್ಮನ ಮೇಲೆ BP ಮೇಲೆ ಅಂತ ಅಂದ್ಕೊಂಡಿದ್ದೀನಿ. ಇಬ್ಬರ ಮೇಲೆ ಆಗುತ್ತಾ ಗೊತ್ತಿಲ್ಲ. ಏನಪ್ಪ ಅಂದರೆ ತಮ್ಮನೆಲ್ಲ ನೋಡಿರ್ತೀರಾ, ಇಲ್ಲೇ ಡೋರ್ ಬ್ಯಾಕೆಲ್ಲ ನಿಂತ್ಕೊಂಡು ಬಲೂನ್ಗೆ ಫುಲ್ ವಾಟರ್ ಫಿಲ್ ಮಾಡಿಬಿಟ್ಟು ಅವ್ರು ಬರುವಾಗ ಅದನ್ನು ಬ್ಲಾಸ್ಟ್ ಮಾಡ್ತೀನಿ. ತಲೆ ಮೇಲೆ ಫುಲ್ ನೀರು ಬಿದ್ದು ಬಿಡುತ್ತೆ. ಅಮ್ಮ ಮದುವೆಗೆ ಹೋಗಿದ್ದಾರೆ, BP ಸ್ಕೂಲಿಗೆ ಹೋಗಿದ್ದಾನೆ. ಬನ್ನಿ ಇವತ್ತಿನ ಬ್ಲಾಗ್ ಹೇಗಾಗುತ್ತೆ ನೋಡುವ. ಲೆಟ್ಸ್ ಸಿ. ಕಾನ್ಸೆಪ್ಟ್ ಇದು ಅಂತ ಇದೆ. ಲೆಟ್ಸ್ ಕಂಟಿನ್ಯೂ ದ ಬ್ಲಾಗ್. ಗೈಸ್ ಅವ್ವ ನೋಡಿ ಅಮ್ಮನ ಮೇಲೆ ನೀರು ಹಾರಿಸ್ಬೇಡ ಅಂತ ಅಲ್ಲ, ಯಾಕಂದ್ರೆ ಅಮ್ಮ ಸೀರೆ ಹಾಕೊಂಡು ಹೋಗಿದ್ದಾರೆ, ಸೀರೆ ಎಲ್ಲ ಹಾಳಾಗ್ಬಿಡುತ್ತೆ ಅಂತ. ಆಗ ನನ್ನ ನಂದು ಕಂಟೆಂಟ್ ಹಾಳಾಗುತ್ತೆ. ಆದ್ರೂ ಏನ್ ಮಾಡೋದು, ಬೇಡ ಅಲ್ಲ. ಇಲ್ಲ, ನಾನು ಹಾರಿಸ್ತೀನಿ. ಇಂತ ಮಕ್ಕಳು ಹೊಟ್ಟೆ ಹುಟ್ಟಿದ ಮೇಲೆ ಅಪ್ಪ ಅಮ್ಮ ನೆಮ್ಮದಿರಕ್ಕಾಯ್ತದ? ಐ ವಿಲ್ ಪುಟ್ ದ ವಾಟರ್. ಬೇಕು ಹಾಕ್ತೀನಿ ಗೈಸ್, ಹಾಕ್ತೀನಿ. ಹಂಗಂತಲ್ಲ, ಚಂಡಿ ಆಗುತ್ತೆ, ಬಟ್ ಇದೊಂದು ಪ್ರ್ಯಾಂಕ್ ಅಲ್ಲ. ಪ್ರ್ಯಾಂಕ್ ಆದ್ಮೇಲೆ ಏನಾಗೋದಿಲ್ಲ. 50-50 ಬೇಡ ಬೇಕು ಎರಡು ಉಂಟು. ಸೊ BP ಮೇಲೆ ಆದ್ರೆ ಪರವಾಗಿಲ್ಲ, ಅವ್ನ ಮೇಲೆ ಹಾರಿಸ್ಬಿಡ್ಬೋದು. ಅಮ್ಮನ ಮೇಲೆ ಒಂದು ಪ್ರ್ಯಾಂಕ್ ಆಗಿದ್ದಕ್ಕೆ ಮಾಡ್ತಾ ಇರೋದು. ತೆಗ್ದು ನೀರು ಹಾಕಲ್ಲ, ಜಸ್ಟ್ ಹಿಂಗೆ ಮೇಲಿಂದ ಪಿನ್ನಲ್ಲಿ ಹೊಡಿತೀನಿ ಲೈಟಾಗಿ. ಚೂರು ಬಿದ್ದರೆ ಸಾಕು ನೀರು. ಗೈಸ್ ಓಕೆ, ಲೆಟ್ಸ್ ಗೋ ಟು ಟೌನ್ ಸೀದಾ ಟು ಬ್ರಿಂಗ್ ದ ಬಲೂನ್ಸ್ ಬೇಕಲ್ಲ. ಟೌನ್ಗೆ ಹೋಗ್ತಿದ್ದೀನಿ. ಅದು ಬಿಡಿ, ನಂಗೊಂದು ಅರ್ಥ ಆಗಲ್ಲ. ನಾನು ವ್ಲಾಗ್ ಮಾಡಬೇಕು ಅಂತ ಅನ್ಕೊಳ್ಳುವಾಗ ಮಳೆ ಬರೋದ, ಇಲ್ಲ ಮಳೆ ಬಂದಾಗಲೇ ನನಗೆ ವ್ಲಾಗ್ ಮಾಡಬೇಕು ಅಂತ ತಲೆಗಳು ಆದರೂ ನನಗೆ ಗೊತ್ತಿಲ್ಲ. ಬಿಕಾಸ್ ಮಳೆ ಬರ್ತಾ ಇದೆ, ಜೋರಾಗಿಲ್ಲ. ಆದರೂ ಫೋನ್ ಮೇಲೆ ಮತ್ತು ಮೈಕ್ ಮೇಲೆ ಬಿದ್ದರೆ ಹಾಳಾಗೋ ಚಾನ್ಸ್ ಇದೆ. ಸೊ ಕೊಡೆ ಹಿಡ್ದಿದ್ದು ನೋಡಿ, ಕೊಡೆ ಹಿಡ್ದಿದ್ದು ಮಳೆ ಕಮ್ಮಿ ಆಯಿತು, ಲೈಟಾಗಿ ಬೀಳ್ತಾ ಇದೆ. ಬನ್ನಿ ಫಸ್ಟ್ ಹೋಗಿ ಬಲೂನ್ ತಂದುಬಿಡು. ಯಾಕಂದರೆ ಅಮ್ಮನಿಗೆ ಫೋನ್ ಮಾಡಿದ್ದೆ, ಇವಾಗ ಅಲ್ಲಿಂದ ಹೊರಟಿದ್ದಾರಂತೆ. ಸೊ ಅಮ್ಮನ ಪಪ್ಪು ಕರ್ಕೊಂಬರ್ತಾರೆ. ಅಷ್ಟರಲ್ಲಿ ನಾವು ಈ ಬಲೂನ್ ತಂದು ಬಿಡಬೇಕು. ಗೈಸ್ ಬಲೂನ್ ತೊಗೊಂಡು ಹೋಗ್ತಾ ಇದ್ದೀನಿ. ನಾನೇನು ಯೋಚನೆ ಮಾಡ್ತೀನಿ ಅಂದರೆ, ಈ ಪ್ರ್ಯಾಂಕನ್ನು ಅವ್ವನ ಮೇಲೂ ಟ್ರೈ ಮಾಡುವಂತ ಯೋಚನೆ ಮಾಡ್ತಾ ಇದ್ದೀನಿ. ಬಿಕಾಸ್ ಅವ್ವ ಆಗಾಗ ಹೊರಗಡೆ ಹೋಗಿ ಒಳಗಡೆ ಬರ್ತಾ ಇರ್ತಾರೆ, ಹೊರಗಡೆ ಕೂತ್ಕೊಂಡು. ಅವನ ಮೇಲೂ ಟ್ರೈ ಮಾಡ್ತೀನಿ, ಆದರೆ ಪಪ್ಪನ ಮೇಲೂ ಟ್ರೈ ಮಾಡ್ತೀನಿ. ಬನ್ನಿ ನೋಡುವ. ಗೈಸ್ 5 ಬಲೂನ್ಸ್ ತಂದಿದ್ದೀನಿ, ಜಾಸ್ತಿ ಬೇಡ. ಯಾವ್ದಾದ್ರು ಒಂದು ಒಟ್ಟು ಹೋಗಲ್ಲ ಅಂದ್ಕೊಳ್ತೀನಿ. 5 ಸಾಕು ಅಂದ್ಕೊಳ್ತೀನಿ. ಒಂದು 3 ಫಿಲ್ ಮಾಡ್ತೀನಿ ಅಷ್ಟೇ, ಎಲ್ಲರೂ ಒಂದು ಒಟ್ಟಿ ಹೋದರೆ. ಗೈಸ್ ಪಪ್ಪನಿಗೆ ಪ್ಲ್ಯಾನ್ ಫಸ್ಟೇ ಗೊತ್ತು. ಸೊ ಪಪ್ಪನಿಗೆ ನೀರು ಹಾರಿಸೋದಿಲ್ಲ. ಚಟ್ರಳ್ಳಿಂದ ಹೊರಡುವಾಗ ಪಪ್ಪ ಫೋನ್ ಮಾಡ್ತಾರೆ. ಇಲ್ಲಿಂದ ಹೊರಡುವಾಗ ಫೋನ್ ಮಾಡಿ ಅಮ್ಮನ ಕರ್ಕೊಂಬರುವಾಗ. ಆಗ ಅಲ್ಲಿಂದ ನಾನು ರೆಡಿ ಆಗಿರ್ತೀನಿ. ಫಸ್ಟ್ 2 ಬಲೂನ ಮಾತ್ರ ನೀರು ತುಂಬಿಸಿದ್ರೆ ಸಾಕ ಅಂತಲ್ಲ. ಅಮ್ಮನಿಗೊಂದು BP ಬರೋ 5 ಗಂಟೆ ಆಗುತ್ತೆ. ಅವ್ನಿಗೆ ಆಮೇಲೆ ತುಂಬಿಸುವ. ಫಸ್ಟ್ 2 ಬಲೂನ್ನ ಸೇಫ್ಟಿಗೆ ತುಂಬಿಸಿ ಇಟ್ಟಿರುವ. ಬಿಕಾಸ್ ಮತ್ತೆ ಫುಲ್ಲು ತುಂಬಿಸಲ್ಲ ನಾನು, ಯಾಕಂದರೆ ತುಂಬ ಮಾಡಿಬಿಟ್ಟು ನೀರೆಲ್ಲ ಗಲೀಜಾಗುತ್ತೆ, ನೀರು ವೇಸ್ಟ್. ಇದು ಒಡೆದು ಹೋದರೆ ಕಷ್ಟ. ಆಮೇಲೆ 2 ಪ್ರಾಬ್ಲಮ್. ಒಂದು ಮನೆಯಲ್ಲ ಗಲೀಜು, ಇನ್ನೊಂದು ನಾನೇ ಉಜ್ಬೇಕು ಆಮೇಲೆ. ಗೈಸ್ ಇದು ನೋಡಿ, ಇದು ಸಾಕಾ ಅಂತ. ಇದೊಂದು ರೇಂಜಿಗೆ ದಪ್ಪ ಇದೆಯಲ್ಲ, ಹಿಂಗೆ ಹಿಡಿಯೋಕೆ ಎದುರಿಗೆ ಆಗ್ತುಂಟು. ಅಲ್ಲಿ ಹಿಂಗೆ ಹಿಡಿಯೋದು ಒಟ್ಟೋಗ್ಬಿಟ್ರೆ ಕಷ್ಟ. ಇಷ್ಟಪ್ಪ ಸಾಕು, ಒಂದು ರೇಂಜಿಗೆ ನೀರಿದೆ. ಇನ್ನೊಂದು ಬಲೂನ್ ಸಹ ಇಷ್ಟಪ್ಪ ಬೇಗ ಮಾಡುವ. ಗೈಸ್ ಅಮ್ಮ ಬರೋಕ್ಕೂ ಮುಂಚೆ ಇಲ್ಲಿ ಸ್ಟೂಲ್ನೆಲ್ಲ ಸೆಟ್ ಮಾಡಿಟ್ಟು ಈ ಮೂಲೆ ಇಡ್ತೀನಿ. ಅವರು ಇಷ್ಟು ಓಪನ್ ಮಾಡೋಷ್ಟು ಸ್ವಲ್ಪ ಬ್ಯಾಕ್ ಇಟ್ಟಿರುವ ಸೇಫ್ಟಿಗೆ. ಇಷ್ಟು ಓಪನ್ ಮಾಡೋಷ್ಟು ಇದು ಹತ್ಬಿಟ್ಟು ಇಲ್ಲಿ ಇಟ್ಟಿರ್ತೀನಿ. ಇಲ್ಲಿಂದ ಪಚಕ್ ಅಂತ ಬಿಟ್ಬಿಡ್ತೀನಿ. ಹೆಂಗೆ ಗೈಸ್ ಅವನ್ನ ಹೊರಗಡೆ ಕಳಿಸಿದ್ದೀನಿ. ಈಗ ಅವನ ಮೇಲೆ ನೀರು ಡ್ರಾಪ್ ಮಾಡ್ತೀನಿ. ನಮ್ಮ ಹೊಟ್ಟೆ ಎಷ್ಟು ಉರ್ಸ್ತಾವ್ರು. ಫಸ್ಟ್ ಪ್ಲಾನ್ ಸಕ್ಸಸ್. ಫುಲ್ ಚೇಂಜ್ ಅಲ್ಲ ಗೈಸ್. ಅವನಿಗೆ ಒಂದು ಚೂರು ಡೌಟ್ ಬಂದಿಲ್ಲ. ಹೆಂಗಂದ್ರೆ ನಾ ಹೇಳಿದೆ, ನೀವು ಹೊರಗಿದ್ರು ಒಳಗೆ ಕೂತ್ಕೊಳ್ಳಿ, ನಾನು ವಿಡಿಯೋ ಮಾಡ್ತೀನಿ, ಒಳಗೆ ಬನ್ನಿ ಅಂತ ಕರೆದೆ. ಡೋರ್ ತೆಗಿತಿದ್ದಂಗೆ ಕಂಡ್ಬಿಟ್ರು ಅನ್ಕೊಂಡೆ, ಆದ್ರೂ ಪಚಕಂದ ಹಾಕ್ಬಿಟ್ಟೆ. ಇಲ್ಲಂತೂ ಫುಲ್ ನೀರಾಗ್ಬಿಟ್ಟಿದೆ. ಈಗ ಅಮ್ಮ ಕಂಡ್ರೆ ಡೌಟ್ ಹೊಡಿಯುತ್ತೆ. ಸೊ ಫಸ್ಟ್ ಇದನ್ನೆಲ್ಲ ಕ್ಲೀನ್ ಮಾಡುವ, ಆಮೇಲೆ ಅಮ್ಮ ಬಂದಂಗೆ ನೆಕ್ಸ್ಟ್ ಅಟೆಂಪ್ಟ್ ಆನ್ ಅಮ್ಮ. ಗೈಸ್ ಇವಾಗ ಆ್ಯಂಗಲ್ನ ಚೇಂಜ್ ಮಾಡಿದ್ದೀನಿ. ಅಲ್ಲಿ ಇಟ್ಟರೆ ಓಪನ್ ಮಾಡ್ದಂಗೆ ಕಂಡುಬಿಟ್ರೆ ಕಷ್ಟ, ಇಲ್ಲಿ ಆದರೆ ಓಪನ್ ಮಾಡ್ದಂಗೆ ಡೈರೆಕ್ಟ್ ಈ ಕಡೆ ನೋಡ್ತಾರೆ. ಅಷ್ಟೆಲ್ಲ ಅಬ್ಸರ್ವ್ ಮಾಡಲ್ಲ ಸ್ಟ್ಯಾಂಡ್ರೆಲ್ಲ. ಸೊ ಇಲ್ಲಿ ಇಟ್ಟಿದ್ದೀನಿ. ಇನ್ನು ಬೆಳಕು ಸಹ ಬೀಳುತ್ತೆ. ಬಟ್ ಹೂವಂಗೆ ಕಂಪೇರ್ ಮಾಡಿದ್ರೆ ಬೆಲೂನ್ ಸ್ವಲ್ಪ ಚಿಕ್ಕದಿದೆ, ಬಿಕಾಸ್ ಸ್ಯಾರಿ ಅಲ್ವಾ. ಬರ್ತಾ ಇದೀನಿ ಅಂತ ಹೇಳಿದ್ರು, ಕ್ಯಾಶುವಲಿ ಫೋನ್ ಮಾಡಿದ್ದೆ. ಸೊ ಲೆಟ್ಸ್ ಬ್ಲಾಸ್ಟ್ ದ ವಾಟರ್ ಬಲೂನ್.
ಹೋಗಯ್ಯ ನಿನ್ನ ಮಕ ನಾಯಿ ನೆಕ್ಕ. ಗೈಸ್ ಪ್ರ್ಯಾಂಕ್ ಆದ್ಮೇಲೆ ಇಲ್ಲಿ ನೋಡಿ ಇಲ್ಲೆಲ್ಲ ಚಂಡಿ ಆಗ್ಬಿಟ್ಟಿತ್ತು 2ನೇ ಸತಿ. ಒಂದ್ಸಲಿ ಅವನ ಜೊತೆ ಆದ್ಮೇಲೆ ಈಗ ಪುನಃ ಅಮ್ಮನ ಜೊತೆ 2ನೇ ಸಲ ಫುಲ್ ಚಂಡಿ ಆಗಿತ್ತು. ಪುನಃ ಒರೆಸಿ ಎಲ್ಲ ತೆಗೆದು ಕ್ಲೀನ್ ಎಲ್ಲ ಮಾಡಿ ಆಯಿತು. ಸೊ ಇವತ್ತೊಂದು ಪ್ರ್ಯಾಂಕ್ ಇಷ್ಟೇ. ಬಿಪಿಗೆ ಬೇಡ. ಸೊ ಬಿಪಿ ಯೂನಿಫಾರ್ಮ್ ಮತ್ತು ಬ್ಯಾಗಲ್ಲಿ ಬುಕ್ಸಲ್ಲಿ ಇರುತ್ತಲ್ಲ, ಸೊ ಬಿಪಿದ ಮೇಲೆ ಪ್ರ್ಯಾಂಕ್ ಕ್ಯಾನ್ಸಲ್. ಗೈಸ್ ಇವಾಗ ನಾವು ಪ್ರ್ಯಾಂಕ್ ಸ್ಟಾಪ್ ಮಾಡ್ದೋ, ಬಟ್ ನೀರು ಬಿಡಕ್ಕೆ ಹೋಗುವ. ಏನಪ್ಪ ಮ್ಯಾಟ್ರ್ ಅಂದರೆ ನಮ್ಮ ಮನೆಗೆ ಮತ್ತು ಈ ಕಡೆ ಒಂದೆರಡು ಮನೆಗೆ ಮತ್ತು ಆಚೆ ಸೈಡು ಫ್ರಂಟಲ್ಲಿ ಅಲ್ಲೆಲ್ಲ ನೀರು ಹೋಗ್ಬೇಕಂದ್ರೆ ಅಲ್ಲೊಂದು ಮೋಟ್ರ್ ಇದೆ. ಅದ್ರದ್ದು ಕೀ ನಮಗೆ ಕೊಟ್ಟಿದ್ದಾರೆ. ಸೊ ಅದ್ರದ್ದು ನೀರು ಬಿಡೋದಲ್ಲ ನಮಗೆ. ಸೊ ಆಚೆ ಕಡೆ ಈಗ ನಮಗೆ ಈಚೆ ಕಡೆ ನೀರು ಬರಬೇಕಂದ್ರೆ ಅದನ್ನು ಓಪನ್ ಮಾಡಿ ಅದರದ್ದು ಒಂದು ಟ್ಯಾಪ್ ಇದೆ, ಅದನ್ನೆಲ್ಲ ತಿರುಗಿಸಿ ಆಮೇಲೆ ಸೊ ಬನ್ನಿ ಅದನ್ನು ಬಿಟ್ಟು ಬರೋ. ಫಸ್ಟ್ ಹಿಂಗೆ ತಿರುಗಿಸಿ ಇದನ್ನಾಗೆ ಬಿಟ್ಟು ಇಲ್ಲಿ ಆನ್ ಮಾಡಿದ್ರೆ ಆಯಿತು. ಗೈಸ್ ನಾನು ನಿಮಗೆ ಇನ್ನೊಂದು ತೋರಿಸ್ತೀನಿ ನೋಡಿ. ಇಲ್ಲಿ ನನ್ನ ಓನ್ ಮೇಡ್ ಕಾರ್ಡ್ಬೋರ್ಡ್ ಪ್ಲೇ ಬಟನ್ ಹೆಂಗಿದೆ. ಇದು ಕಳೆದ ವರ್ಷ ಮಾಡಿಬಿಟ್ಟು ಹಂಗೆ ಇಟ್ಟಿದೆ. ಬಟ್ ಚಾನಲ್ ಹೆಸರು ಬೇರೆನೋ ಬರೆದುಬಿಟ್ಟಿದ್ದೀನಿ. ಒಂದು ಹಳೇದೊಂದು ಚಾನಲ್ ಇತ್ತು, ಬಟ್ ಅಷ್ಟು ವ್ಲಾಗ್ಸ್ ಆಗ್ತಿತ್ತಿಲ್ಲ. ಪಾಸಿಂಗ್ ಫಾರ್ 200 ಸಬ್ಸ್ಕ್ರೈಬರ್ಸ್ ಅಂತ. ಇದನ್ನ ಯಾಕೆ ನಿಮಗೆ ನಾನು ತೋರಿಸ್ತಿದ್ದೀನಿ ಅಂದರೆ, ಕಾರ್ಡ್ಬೋರ್ಡಲ್ಲಿ ಮಾಡಿರೋ ಪ್ಲೇ ಬಟನ್ನ ಒಂದು ದಿವಸ 1 ಲಕ್ಷ 1 ಮಿಲಿಯನ್ ಎಲ್ಲ ಆದಮೇಲೆ ನಂದು ಒರಿಜಿನಲ್ ಪ್ಲೇ ಬಟನ್ ಬರುತ್ತಲ್ಲ, ಆ ದಿವಸ ನಾನು ಈ ವಿಡಿಯೋ ನೋಡ್ಬೇಕು. ನನಗೆ ಇದನ್ನ ನೋಡಬೇಕು. ಸೊ ನಿಮಗೆ ತೋರಿಸ್ತಾ ಇರೋದು. ಆ ಒರಿಜಿನಲ್ ಪ್ಲೇ ಬಟನ್ ಬರೋ ಗಂಟ ಈ ಕಾರ್ಡ್ಬೋರ್ಡೇ ಒಂದು ಇದು ಎಂತ ಐಡಲ್ ಥರ ನನಗೆ. ಆ ದಿವಸ ನಾನು ಈ ವಿಡಿಯೋ ಎಷ್ಟೇ ಹಿಂದ್ಗಡೆ ಇರಲಿ ವಿಡಿಯೋನ ತೆಗೆದು ನೋಡ್ತೀನಿ ನಾನು. ಸೊ ನಿಮಗೆ ಇದನ್ನ ತೋರಿಸ್ತಾ ಇರೋದು ನಾನು ಅದಕ್ಕೋಸ್ಕರ. ಓಕೆ ಗೈಸ್, ಎಂಡಿಂಗ್ ಅಪ್ ಟುಡೇಸ್ ವ್ಲಾಗ್. ಐ ಹೋಪ್ ಈ ವ್ಲಾಗ್ ನಿಮಗೆ ಇಷ್ಟ ಆಗಿದೆ. ಇಷ್ಟ ಆಗಿರಂಗೆ ಲೈಕ್ ಮಾಡ್ಕೊಳ್ಳಿ, ಜೊತೆಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫಾರ್ ದ ನೆಕ್ಸ್ಟ್ ಅಪ್ಕಮಿಂಗ್ ಕ್ರೇಜಿ ಔಟ್ಸ್ಟ್ಯಾಂಡಿಂಗ್ ಆ್ಯಂಡ್ ಡೈಲಿ ವ್ಲಾಗ್ಸ್. ಓಕೆ ದೆನ್, ಬಾಯ್, ಸಬ್ಸ್ಕ್ರೈಬ್.